ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. PUC ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು PUC ಎಕ್ಸಾಮ್ 2ದು ಹಾಲ್ ಟಿಕೆಟ್ ಯಾವಾಗ ಬಿಡ್ಬೋದು ಮತ್ತು ಎಕ್ಸಾಮ್ ಸೆಂಟರ್ ಯಾವ್ದು ಬರ್ಬೋದು ಅಂತ ಕೇಳ್ತಾರೆ ಫ್ರೆಂಡ್ಸ್. ಅದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಆಮೇಲೆ ಫ್ರೆಂಡ್ಸ್ ಆನ್ಲೈನು ಅಪ್ಲೈ ಮಾಡುವಾಗ ಎಕ್ಸಾಮ್ 2ದು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಕೆಲವು ಸ್ಟೂಡೆಂಟ್ಗೆ ಎರರ್ ಬರ್ತದೆ ಪೇಮೆಂಟಲ್ಲಿ ಫ್ರೆಂಡ್ಸ್. ಅದು ಎರರು ಸರ್ವರ್ ಎರರು, ಯಾಕಂದ್ರೆ ಭಾಳ ಜನ ಎಟ್ ಎ ಟೈಮ್ ಅಪ್ಲೈ ಮಾಡ್ತಾರಲ್ಲ, ಅದಕ್ಕೋಸ್ಕರ ಟ್ರೈ ಅಗೇನ್ ಲೇಟ್ರು ನಿಮಗೆ ಅಪ್ಲೈ ಆಗುತ್ತೆ. ಅದು ಡೋಂಟ್ ವರಿ, ಅದ್ರ ಬಗ್ಗೆ ಏನು ತಿಳಿಸ್ಕೊಂಡು ಲಾಸ್ಟ್ ಡೇಟ್ ಓವರ್ ಅಂತ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಸ್ಟೂಡೆಂಟ್ ಟೆನ್ಷನ್ ತೊಗೋತಾ ಇದ್ರು. ಅದೇನು ಟೆನ್ಷನ್ ಏನಿಲ್ಲ, ಅದು ಸರ್ವರ್ ಎರರು, ನೀವು ಆಮೇಲೆ ಟ್ರೈ ಮಾಡಿ ಆಗುತ್ತೆ. ಓಕೆ, ಪೇಮೆಂಟು ಆಮೇಲೆ ಪೇಮೆಂಟ್ ಸೆಕ್ಷನಲ್ಲಿ ಭಾಳ ಸ್ಟೂಡೆಂಟ್ಸು ಕೇಳ್ತಾರೆ, ನೀವು ಯಾವುದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ನಾಟ್ ಓನ್ಲಿ UPI, ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಓಕೆ, ನೆಟ್ ಬ್ಯಾಂಕಿಂಗ್ ಯಾವುದಾದ್ರು ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ಈಗ ಹಾಲ್ ಟಿಕೆಟ್ ಬಗ್ಗೆ ಕೇಳ್ತಾ ಇದ್ರು ಫ್ರೆಂಡ್ಸ್. ಹಾಲ್ ಟಿಕೆಟು ಈಗ ನಿಮ್ಮ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಅಪ್ಲೈ ಮಾಡೋಕ್ಕೆ 16th ವಿದೌಟು ದಂಡರಹಿತ ಯಾವಾಗ 16th ಏಪ್ರಿಲ್ ತನಕ ಇರುತ್ತೆ. ವಿತ್ ಫೈನು ಯಾವಾಗಿಂದ 50 ರೂಪೀಸ್ ಫೈನು 17, 18. ಸೊ 18th ಮುಗಿಯುತ್ತೆ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ. ಅದಾದಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ 20 to 24 ಒಳಗಡೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ. ಸೊ ಅವಾಗ ನೀವು ಆನ್ಲೈನಲ್ಲಿ ಸೇಮ್ ನೀವು ಫಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಹಾಲ್ ಟಿಕೆಟ್ ಡೌನ್ ಮಾಡ್ಕೊಂಡ್ರೆ ಅದೇ ರೀತಿ ಆನ್ಲೈನಲ್ಲಿ ಇವಾಗ ಡೌನ್ ಮಾಡ್ಕೋಬೇಕಾಗುತ್ತೆ. ಡೌನ್ ಮಾಡ್ಕೊಂಡು ಆದ ತಕ್ಷಣ ನೆಕ್ಸ್ಟ್ ನೀವು 29 ಸ್ಟಾರ್ಟ್ ಆಗ್ತಲ್ಲ, 29 ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ನೀವು ಯಾವ್ದು ಅಪ್ಲೈ ಮಾಡಿರ್ತಲ್ಲ ಅದು ಹಾಲ್ ಟಿಕೆಟಲ್ಲಿ ಬರುತ್ತೆ. ಓಕೆ, ಸೊ ಈಗ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಕೇಳ್ತಿದ್ರು. ಇವಾಗ ಯಾವ್ದು ಬಂದಿದೆಯಲ್ಲ, ಆಲ್ರೆಡಿ ಎಕ್ಸಾಮ್ 1 ಬಂದಿದೆ, ಅದೇ ಎಕ್ಸಾಮ್ ಸೆಂಟರ್ ಬರುತ್ತೆ ಅಂತ ಫ್ರೆಂಡ್ಸ್. ಅದೇ ಬರೋಕ್ಕೆ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಅವ್ರು ಫಸ್ಟ್ ಯಾವ ರೀತಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದಾರೆ. ಅದು ಯಾವ ರೀತಿಯಿಂದ ರ್ಯಾಂಡಮ್ ಬೇಸಿಸ್ಸು ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಏನು ಮಾಡ್ತಾನೆ, ಎಷ್ಟು ಸ್ಟೂಡೆಂಟು ಈ ಪರ್ಟಿಕ್ಯುಲರ್ ಒಂದು ಡಿಸ್ಟಿಕಲ್ಲಿ ಎಷ್ಟು ಸ್ಟೂಡೆಂಟು ಈಗ ಎಕ್ಸಾಮ್ 2ನ ತೊಗೊಂಡಿದ್ದಾರೆ. ಯಾಕಂದರೆ ಫಸ್ಟ್ ಎಕ್ಸಾಮ್ ತೊಗೊಂಡವರು ಭಾಳ ಸ್ಟೂಡೆಂಟ್ಸು ಸೆಕೆಂಡಲ್ಲಿ ತೊಗೊಳ್ಳಲ್ಲ, ಕಡಿಮೆ ಜನ ತೊಗೋತಾರೆ. ಸೊ ಅದು ಬೇಸ್ಡ್ ಆನ್ ದಟ್ಟು ಎಷ್ಟು ಬ್ಲಾಕ್ಸ್ ಇದೆ ಫಸ್ಟ್ ಅವೈಲೇಬಿಲಿಟಿಯಲ್ಲಿ ನೋಡಿಕೊಂಡು ರ್ಯಾಂಡಮಲ್ಲಿ ನೀವು ಯಾರು ಅಪ್ಲೈ ಮಾಡಿರ್ತಾರೆ ರ್ಯಾಂಡಮಾಗಿ ನಿಮಗೆ ಅಲೋಕೇಶನ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಸೆಂಟ್ರು. ಬಟ್ ಮೋಸ್ಟ್ ಪ್ರಾಬಬಲಿ ನಿಮ್ಮ ಡಿಸ್ಟಿಕಲ್ಲೇ ನಿಮ್ಮ ತಾಲೂಕಲ್ಲೇ ಬರುತ್ತೆ. ಸೊ ಮೋಸ್ಟ್ ಪ್ರಾಬಬಲಿ ಓಕೆ, ಯಾಕಂದರೆ ಕಡಿಮೆ ಜನ ಇರ್ತಾರೆ ಕಂಪೇರ್ ಟು ಫಸ್ಟ್ ಎಕ್ಸಾಮು, ಅದಕ್ಕೋಸ್ಕರ. ಓಕೆ, ಎಕ್ಸಾಮ್ ಸೆಂಟರ್ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಗೊತ್ತಾಗುತ್ತೆ ಹಾಲ್ ಟಿಕೆಟ್ ಡೌನ್ ಮಾಡಿದ ತಕ್ಷಣ ಎಕ್ಸಾಮ್ ಸೆಂಟರ್ ಎಲ್ಲಿಂದ ಬರುತ್ತೆ. ಓಕೆ, ಸೊ ಎಕ್ಸಾಮ್ 2 ಆದಮೇಲೆ ರಿಸಲ್ಟ್ ಯಾವಾಗ ಕೇಳ್ತಾಯಿದ್ರು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮದು ರಿಸಲ್ಟು 20 ಒಳಗಡೆ ರಿಸಲ್ಟ್ ಬರ್ತದೆ, May 20 ಒಳಗಡೆ. ಸೊ ನೀವು May 12ಗೆ ಎಕ್ಸಾಮ್ ಬರುತ್ತೆ, ಕ್ವಿಕ್ ಆಗಿಬಿಡ್ತಾರೆ. ಯಾಕಂದ್ರೆ ಈಗ ನೋಡಿ ಫಸ್ಟ್ ಎಕ್ಸಾಮ್ನು ಕ್ವಿಕ್ ಆಗಿಬಿಟ್ರು, ವಿದಿನ್ 15 to 20 ಡೇಸಲ್ಲೇ ಬಿಟ್ಬಿಟ್ರು ರಿಸಲ್ಟು. ಸೊ ಅದಕ್ಕೋಸ್ಕರ, ಯಾಕಂದರೆ ಇನ್ನೂ ಎಕ್ಸಾಮ್ 3 ಒಂದಿದೆ, ಅದಕ್ಕೋಸ್ಕರ. ಆಮೇಲೆ CET ರಿಸಲ್ಟ್ ಬಿಡಬೇಕಲ್ವಾ, ಈ ಫಸ್ಟ್ ಎಕ್ಸಾಮ್ ಇದೆಲ್ಲ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಬೆಸ್ಟ್ ಆಪ್ ತಗೋತಾರಲ್ಲ, ಅದಕ್ಕೋಸ್ಕರ ಬೇಗ ಬಿಡ್ತಾರೆ. ಸೊ ಅದು ತಲೆ ಕೆಡಿಸ್ಕೊಬೇಡಿ. ಇವಾಗ ಕಾನ್ಸಂಟ್ರೇಷನ್ ಮಾಡಿ ಯಾವ್ಯಾವ ಸಬ್ಜೆಕ್ಟ್ ಕಟ್ತಾ ಇದ್ದಾರೆ, ನಿಮ್ಗೆ ಯಾವುದು ನೀಡ್ ಇದೆ, ಯಾವುದು ಮಾರ್ಕ್ಸ್ ಜಾಸ್ತಿ ಬರಬೇಕಾಗಿದೆ, ಆಮೇಲೆ ಯಾರು ಫೇಲ್ ಆಗಿದ್ದಾರೆ, ಅದು ಇವಾಗ ನಿಮಗೊಂದು ಅಪಾರ್ಚುನಿಟಿ ಇದೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಓದಿ, ಟೈಮ್ ಇದೆ ಇನ್ನೂ. ಓಕೆ, ಈಗ ನೋಡಿ ಇವಾಗ 11th ಏಪ್ರಿಲ್ ಅಂದರೆ ಇನ್ನೂ ನಿಮಗೆ 20 ಡೇಸ್ ಟೈಮ್ ಇದೆ, ಆರಾಮ್ಸೆ ಓದ್ಬೋದು ನೀವು. ಆದರೆ ಯಾವುದು ಮಾರ್ಕ್ಸು ಬರುತ್ತೆ, ನಾನು ಓದೋಕ್ಕೆ ಟೈಮ್ ಇದೆ ಅಂತ ಆ ಸಬ್ಜೆಕ್ಟ್ ಮಾತ್ರ ತೊಗೊಳ್ಳಿ. ಓಕೆ, ಈ ಸಿಂಗಲ್ ಸಬ್ಜೆಕ್ಟ್ ತೊಗೋಬೋದು, 2 ತೊಗೋಬೋದು, 3 ಎಷ್ಟಾದರೂ ಎಷ್ಟಾದರೂ ಸಬ್ಜೆಕ್ಟ್ ನೀವು ಬರಿಬೋದು, ಅದಕ್ಕೋಸ್ಕರ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್